ಯಾರು ಹೇಳಿ ಸರ್? ಏನ್ ಹೇಳಿ ಸರ್? ಅಯ್ಯೋ ವಿಚಾರನೇ ಮಚ್ಚೆ ಅಪ್ಪ. ನನಗೆ ಏನಂತಂದ್ರೆ ಮೇಲ್ ನೋಡಿದ್ರೆ ಬರೀ ಮುಖ ನೋಡ್ಬೋದು, ಕೈ ನೋಡ್ಬೋದು, ಒಳಗಡೆ ಇರೋದಲ್ಲ. ನಾನು ಹೆಂಗ್ ಬಿಚ್ಚು ಸರ್ ವಿಷಯ ಏನು ಅಂತ ಹೇಳಿ ಸರ್. ಸುಮ್ನೆ ಆಚೆ ಹೋಗಿರೋ ಗಂಡ್ಸು ಮಚ್ಚೆ ಇದ್ಯಾ ಅದಿದ್ಯಾ ಇದಿದ್ಯಾ ಅಂತ ಅವ್ರಿಗೆ ಮಾಡೋದ್ ಬಿಟ್ಟು ನಮ್ಗೆ ಹೇಳಿದ್ರೆ ನಮ್ಗೇನ್ ಟೆನ್ಷನ್ ಆಗಲ್ವಾ? ಏನ್ ಮಾಡ್ಕೊಂಡ್ರ ಆಚೆ ಅಂತ ನಮ್ಗೂ ಇದಿರುತ್ತಲ್ಲ. ಅಯ್ಯೋ ಅಪ್ಪ, ಯಾರು ಮಚ್ಚೆನೇ ಕೇಳಂಗಿಲ್ವ ಅವ್ರಿಗೆ? ನಮಸ್ಕಾರಗಳು ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಕೇಶವ್ ಅಂತ ಇವ್ರ ವೈಫ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ. ಅವ್ರ ಹೆಸರು ಪವಿತ್ರ ಅಂತೆ. ಸದ್ಯಕ್ಕೆ ಕಾಲ್ ಮಾಡುವ ಬನ್ನಿ ಪವಿತ್ರ ಅವ್ರಿಗೆ. ಸುನಿ ಟ್ರ್ಯಾಪ್. ಹಲೋ ಹಲೋ, ಹೇಳಿ. ಪವಿತ್ರ ಅವರಾ ಮಾತಾಡೋದು? ಹೌದು. ಎಲ್ಲಿದ್ರ ಪವಿತ್ರ ಅವರೇ? ಮನೇಲಿ. ಇವರಿಲ್ವಾ, ಕೇಶವಣ್ಣ ಇಲ್ವಾ? ಇಲ್ಲ. ಎಲ್ಲೋದ್ರು? ಹೊರಗಡೆ ಹೋಗಿದ್ದಾರೆ. ಯಾರು? ಎಷ್ಟು ಗಂಟೆಗೆ ಬರ್ತಾರೆ ಮನೆಗೆ? ತಾವ್ಯಾರು ಹೇಳಿ? ಹೇಳ್ತೀನಿ ಹೇಳಿ. ಹೇಳಿ ನೀವು. ಬಂದರೆ ಒಂಚೂರು ಫೋನ್ ಮಾಡೋಕ್ಕೆ ಹೇಳಿ, ನಾನು ಅರ್ಜೆಂಟ್ ಮಾತಾಡಬೇಕು ಅವ್ರ ಹತ್ರ. ಯಾರು ಮಾತಾಡ್ತಿರೋದು ಅಂತ ಹೇಳಿ. ನಾನು ಇಲ್ಲಿ ಕುಮಾರ್ ಅಂದ್ಬಿಟ್ಟು. ಹಾಂ. ಗೊತ್ತಾ ನಿಮಗೆ? ನಾನು ಏನು ಹೇಳಿದ್ರ ನನ್ನ ಬಗ್ಗೆ? ಇಲ್ಲ ಸರ್. ನನಗೆ ಫಸ್ಟ್ ಹೇಳಿ, ನಿಮ್ಮ ಯಜಮಾನ್ರಿಗೆ ಎಲ್ಲರೂ ಮಚ್ಚೆ ಆಯ್ತಾ? ಮಚ್ಚೆನಾ? ಹ್ಞೂ. ಏನು ಮಚ್ಚೆ? ಏನು ಮಚ್ಚೆ ಅಂದರೆ ಗೊತ್ತಿಲ್ವಾ? ಈಗ ಮಾರ್ಕು ಹಾಂ. ಈ ಕೆಲವರು ನಾಲ್ಗೆ ಮೇಲೆ ಇರ್ತದೆ, ಕೆಲವ್ರು ಹಣೆ ಮೇಲೆ ಇರ್ತದೆ, ಕೆಲವ್ರು ಕೈಯಲ್ಲಿ ಇರ್ತದೆ, ಕೆಲವ್ರು ಕಾಲಲ್ಲಿ ಇರುತ್ತೆ. ಯಾರು ಹೇಳಿ ಸರ್? ಕರೆಕ್ಟಾಗಿ ಏನು ಹೇಳಿ ಸರ್? ಕರೆಕ್ಟಾಗಿ ಹೇಳ್ತಿರೋದು. ಬಂದರೆ ಸ್ವಲ್ಪ ನಾನು ಕೇಳ್ಬಿಟ್ಟು ಹೇಳಿ. ಹಾಂ. ಮಚ್ಚೆ ಗಿಚ್ಚೆ ಏನು ಆಯ್ತಾ? ಸಮಸ್ಯೆ ಸರ್? ಅಯ್ಯಪ್ಪ, ಮನುಷ್ಯನ ಏನಪ್ಪ ಹೇಳಿದ್ದಂಗೆ ಆಗೋಯ್ತದಲ್ಲ ಮನುಷ್ಯ. ಅದಕ್ಕೇ ನನಗೆ ಅವ್ರಿಗೇನಾರು ಮಚ್ಚೆ ಐತೆ ಅಂತ ಕೇಳಬೇಕಾಗಿತ್ತು ನಾನು. ಏನಾಗಿದೆ ಅಂತ ಹೇಳಿ. ಏನೇನೋ ಆಯ್ತೈತೆ ಅಲ್ಲಿ, ಏನೇನೋ ಆಗ್ತೈತೆ, ಅದು ಹೇಳಕ್ಕೆ ಆಯ್ತಲ್ಲ ನನಗೆ. ನೀವು ಬಂದ ತಕ್ಷಣ ಸ್ವಲ್ಪ ಅವ್ರ ಬಾಯಿಗೆ ಸಕ್ಕರೆ ಹಾಕಂಗೆ ಅಥವಾ ಏನಾದ್ರು ತಿನ್ಸಂಗೆ ನೋಡ್ಬಿಟ್ಟು ಅವ್ರ ನಾಲ್ಗೆ ಮೇಲೆ ಮಚ್ಚೆ ಐತೆ ಅಂತ ಫಸ್ಟ್ ನೋಡಿ. ಯಾರು ಹೇಳಿ ಸರ್? ಏನು ಹೇಳಿ ಸರ್? ಸುಮ್ಮನೆ ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಆಗೋದೇನಿಲ್ಲ. ಅಯ್ಯೋ ಮಚ್ಚೆ ಐತಾ ಅಂದ್ರೆ ಟೆನ್ಷನ್ ತಗೋತಿರಲ್ಲ, ಇನ್ನೇನು? ಅಲ್ಲ, ನೀವ್ ಯಾರು ಏನು ಅಂತ ಹೇಳ್ದಿರ ಸುಮ್ನೆ ಅಂಕೇಶ್ವಣ ಹಂಗ್ ಮಚ್ಚೆ ಇದೆಯಾ ಅದಿದ್ಯಾ ಇದಿದ್ಯಾ ಅಂದ್ರೆ ಏನು ಅಂತ ಕರೆಕ್ಟಾಗಿ ಹೇಳ್ದಿರಾನೆ ಸುಮ್ನೆ ಏನೇನೋ ಮಾತಾಡಿದ್ರೆ ಏನು ಏನು ಅಂತ ವಿಷಯ ಅಂತ ಹೇಳಿ. ಅಯ್ಯೋ ವಿಚಾರನೇ ಮಚ್ಚೆ ಅಪ್ಪ. ನನಗೆ ಏನಂತಂದ್ರೆ ಮೇಲ್ ನೋಡಿದ್ರೆ ಬರೀ ಮುಖ ನೋಡ್ಬೋದು, ಕೈ ನೋಡ್ಬೋದು, ಒಳಗಡೆ ಇರೋದಲ್ಲ. ನಾನು ಹೆಂಗ್ ಬಿಚ್ಚು ಸರ್? ವಿಷಯ ಏನು ಅಂತ ಹೇಳಿ ಸರ್. ಸುಮ್ನೆ ಅಪ್ಪ ನಿಮ್ಗೆ ಕನ್ನಡ ಮಚ್ಚೆ ಅಂತ ಅಂದ್ರೆ ಮಚ್ಚೆ ಅಂದ್ರೆ ಮಚ್ಚೆನೇ ಬೇಕಾಗಿರೋದು. ಇನ್ನೇನು ಮಚ್ಚೆ ಅಂದ್ರೆ ಇನ್ನೇನು ಹೇಳಿ ನಾನು? ಏನೋ ಸೋಷಲಾಗಿ ಕೇಳಿದ್ರೆ ಮಚ್ಚೆ ಕೇಳಿದ್ರೆ ರುಚಿಗೆದ್ದು ಬಿಡ್ತಾರಲ್ಲ. ನೋ ಕಾಮೆಂಟ್ಸ್. ಹಲೋ. ಹೇಳಿ. ಏನಕ್ಕೆ ನಿಮಗೆ ಮೂಗನ್ ತುದಿಲೇ ಇರುತ್ತಾ ಕೋಪ? ಸರ್ ಏನು ಅಂತ ಹೇಳಿ ಸರ್. ನಾವೇನೋ ಬೇರೆ ಟೆನ್ಷನ್ ಅಲ್ಲಿ ಇರ್ತೀವಿ, ನೀವ್ ಈ ತರ ಇದ್ ಮಾಡಿದ್ರೆ ಏನು ಅಂತ ತಿಳ್ಕೊಬೇಕು. ಆಚೆ ಹೋಗಿರೋ ಗಂಡ್ಸು ಮಚ್ಚೆ ಇದ್ಯಾ ಅದಿದ್ಯಾ ಇದಿದ್ಯಾ ಅಂತ ಅವ್ರಿಗೆ ಮಾಡೋದ್ ಬಿಟ್ಟು ನಮ್ಗೆ ಹೇಳಿದ್ರೆ ನಮ್ಗೆ ಟೆನ್ಷನ್ ಆಗಲ್ವಾ? ಅಯ್ಯೋ ದೇವ್ರೆ ಮೇಡಮ್, ನೋಡಿ, ಹೆಂಗ್ ಮಕ್ಳು ಹೊರಗಡೆ ಇರಬಾರ್ದು, ಗಂಡು ಮಕ್ಳು ಮನೇಲಿ ಇರಬಾರ್ದು. ಹೊರಗಡೆ ಗಂಡಸ್ರು ಸಾವಿರಾರು ಕೆಲಸ. ಹೌದು. ಅದಕ್ಕೆ ಗಾಬರಿ ಮಾಡ್ಕೊತೀರಾ? ಹಂಗಿದ್ರೆ ಹೊರಗಡೆನೆ ಕಳಿಸ್ಬೇಡಿ, ಮನೇಲಿ ಕೂಡ ಇಟ್ಕೊಳ್ಳಿ. ಅಯ್ಯೋ ಹೊರಗಡೆ ಅಯ್ಯೋ ಸರ್, ಏನ್ ವಿಷಯ ಅಂತ ಹೇಳಿ ಸರ್. ಹೋಗ್ಲಿ. ನೀವೇನಪ್ಪ, ನೀವು ಅವ್ರ ಬಗ್ಗೆ ಕೇಳಿದ್ರೆ ಇಷ್ಟು ಗಾಬರಿ ಮಾಡ್ಕೊತೀರಾ ಯಾಕೆ? ಈಗ ನಾನು ಏನಾಯ್ತು ಅಂತ ನಾವು ಇದ್ ಮಾಡ್ಕೋಬೇಕಲ್ವಾ? ಏನಾಯ್ತು ಏನ್ ಮಾಡ್ಕೊಂಡ್ರ ಆಚೆ ಅಂತ ನಮ್ಗೂ ಇದಿರುತ್ತಲ್ಲ. ಅಯ್ಯೋ ಅಪ್ಪ, ಯಾರು ಮಚ್ಚೆನೇ ಕೇಳಂಗಿಲ್ವಾ ಅವ್ರಿಗೆ? ಅಪ್ಪ ಮಚ್ಚೆ ಆಯ್ತಾ ನೋಡಿ ಬಾಯಲ್ಲಿ. ಸರಿ ಸರ್, ನನ್ನನ್ ಯಾಕೆ ಕೇಳ್ತಿದ್ದೀರಾ? ಅವ್ರನ್ನೇ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ. ದೇವ್ರೆ, ನಿಮ್ಗೆ ಹೆಂಗೆ ಹೇಳಿ ನಾನು? ಅದೇ ಏನ್ ಹೇಳಿ ಸರ್, ಏನು ಅಂತ ಹೇಳಿ. ಈಗ ಮೊನ್ನೆ ನೈಟ್ ಕೂತ್ಕೊಂಡು ನಾವು ಡೆಲ್ಲಿ ಮತ್ತು ರಾಜಸ್ಥಾನ್ ಮ್ಯಾಚ್ ನೋಡ್ತಾ ಇದ್ದೋ. ಓಕೆ. ಮ್ಯಾಚು ಇನ್ನೂ 10 ಓವರ್ ಐತೆ ಬಾಕಿ. ಪಕ್ಕ ಹೇಳ್ಬಿಟ್ರು ಈ ಮ್ಯಾಚು ಪಕ್ಕ ನೋಡು ಡ್ರಾ ಆಯ್ತದೆ, ಟೈ ಆಯ್ತದೆ ಅಂತ. ಓಕೆ. ಅದೇನು ನೋಡ್ಕೊಂಡು ಹೇಳಿದ್ರು, ಅದು ಯಾವ ಗ್ಯಾನ್ದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಸರಿ, ನನ್ಗೆ ಯಾಕೆ ಫೋನ್ ಮಾಡಿ ಹಿಂಗ್ ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ಲಿಲ್ಲ. ಅಲ್ಲ, ಅವ್ರು ಹೇಳ್ದಂಗೆನೆ ಡ್ರಾ ಆಗೋಯ್ತು ಮ್ಯಾಚು. ಅದಕ್ಕೇನೆ ಅವ್ರ ಬಾಯಿನ ಮಚ್ಚೆ ಆಯ್ತಾ ಏನು ಹಿಂಗೆ ಹೇಳ್ಬಿಟ್ರಲ್ಲ, ಅದು ಹೆಂಗೆ? ಸರಿ ಸರ್, ಅವ್ರನ್ನ ಕೇಳೋದ್ ಬಿಟ್ಟು ನನ್ನನ್ ಯಾಕೆ ಕೇಳ್ತಿದ್ದೀರಾ? ನೀವ್ ಯಾರು? ನನ್ ಪರಿಚಯ ಇದೀನ ನಿಮ್ಗೆ? ಏನು ಅಂತ ಹೇಳಿ. ಯಾರು ನೀವು? ನೀವ್ ಯಾರು ಹೇಳಿ? ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಹೇಳುತ್ತಲ್ಲ ನಾನು ಹಿಂಗಾಯ್ತು,
ಅವ್ರು ನಿಮ್ಗೆ ಹೇಳಿದ್ರೆ ನನ್ನನ್ ಕೇಳೋ ಅವಶ್ಯಕತೆ ಏನಿದೆ? ಈಗ ನಾನೆಲ್ಲೋ ಇದ್ದೀನಿ, ಅವರೆಲ್ಲೋ ಇರ್ತಾರೆ, ಅವ್ರ ಬಾಯಿ ತೆಗಿಸ್ಬಿಟ್ಟು ನಾನು ಹೆಂಗ್ ನೋಡ್ಲಿ? ಸರಿ ಇರಿ, ಕಾನ್ಫರೆನ್ಸ್ ಹಾಕ್ತೀನಿ ಇರಿ ಸರ್, ಒಂದೇ ಹಂಗೆ ಇರಿ, ಕಾನ್ಫರೆನ್ಸ್ಗೆ ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಅವ್ರು ಡ್ರೈವಿಂಗ್ ಅಲ್ಲಿ ಇರ್ತಾರೇನಾ ಸರ್? ಇದು ನೋಡಿ, ಅವ್ರಿಗೆ ಮಾಡಿ ಸರ್. ನೀವೀಗ ನೋಡಿಬೇಡಿ, ನಿಮ್ ಕೈ ಮುಗಿತೀನಿ ಹಾಕ್ತೀನಿ ಅಂದ್ಮೇಲೆ ನೀವು ಮಾತು ತಪ್ಪಬೇಡಿ. ಇಲ್ಲ ಇಲ್ಲ, ನೀವು ಅವ್ರಿಗೆ ಮಾತಾಡಿ. ನೋಡಿ, ಏನಕ್ಕೆ ನನ್ಗೆ ಎದುರ್ಸಕ್ ಹೇಳಿದ್ರ ಮತ್ತೆ ನೀವು? ಅಲ್ಲ ಮಾತಾಡಿ ಅವ್ರ ಹತ್ರ. ಅಲ್ಲ ಮಾತಾಡ್ತೀನಿ. ಈಗ ನೀವು ಆಗ್ತೀನಿ ಅಂದ ತಕ್ಷಣ ಎದ್ರಕಂಡ್ ನಾನು ಕಟ್ ಮಾಡ್ಬಿಟ್ನಾ? ಅಲ್ಲ, ಎದ್ರಕೊಳ್ಳೋಂಥದ್ದು ಏನ್ ಅಂತ ತಪ್ಪೇನ್ ಮಾಡಿದೀವಿ ಸರ್? ಎದ್ರಕೊಳ್ಳೋಂಥದ್ದು ಅಲ್ವಾ? ಮತ್ತೆ ನೀವು ಇದ್ರೆ ಹೇಳಿ, ಅವ್ರ ಬಾಯಲ್ಲಿ ಮಚ್ಚೆ ಐತೆ, ನನಗೂ ಹೆಂಗೋ ಏನೋ ಅಂದಿದ್ರು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ಹೇಳ್ತೀರಾ. ಮಚ್ಚೆ ಕೇಳಿದ್ರೆ ನನ್ಗೇನ್ ಅಂತ ಎಕ್ಸ್ಪೀರಿಯನ್ಸ್ ಅಂತವೆಲ್ಲ ಏನಿಲ್ಲ. ಅವ್ರಿಗೆ ಮಾಡಿ ಸರ್ ನಂಬರ್. ನನ್ಗೇನ್ ಮಾಡಕ್ ಎದ್ರಿಕೆನ? ನಿಮ್ ಗಂಡ ಏನ್ ಹುಲಿನ ಸಿಂಹನ? ಮಾಡ್ತೀನಿ, ನನ್ಗೆ ಎದ್ರಿಕೆ ಇಲ್ಲ. ನೀವೇ ಆಗ್ತೀನಿ ಅಂತ ಅನ್ಬಿಟ್ಟು ಈಗ ನೀವು ದೋಸೆ ಹಿಂಗ್ ದಬಾಕಿದ್ರೆ ನೀವು ಸರ್ ಅವ್ರಿಗೆ ಮಾಡಿ ಸರ್. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾರ್ಪೊರೇಟ್ ಸಾಕ್ಷರ ಬನ್ನಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ಆರ್ ಜೆ ಸುನಿಲ್ ಅಂತ. ಸರ್ ಪವಿತ್ರ ಅವ್ರ ಗಂಡನ? ಹೌದು ಸರ್. ರೀ, ನೀವೇನ ನಮ್ಮ ಮೆಸೇಜ್ ಕಳಿಸಿದ್ರೆ ನಿಮ್ಮ ಹೆಂಡತಿ ಕಾಗಿ ಆರ್ಸಿ ಅಂತ? ಹೌದು, ಮಧ್ಯಾಹ್ನ ಮಾಡಿದೆ ಅಪ್ಪ, ನಿಮ್ಮ ವೈಫ್ಗೆ ಅದು ಏನ್ರಿ ಗಾಬ್ರಿ? ಅಯ್ಯಪ್ಪ, ಮಾಡಿದ್ರಾ? ಮಾಡದ ಬೆಚ್ ಬಿದ್ದೋಗ್ಬಿಟ್ಟವ್ರ ಪಾಪ. ನಿಮ್ಮ ವೈಫ್ಗೆ ಕಾಂಕಲ್ ಹಾಕಿ. The person you are speaking with has put your call on hold. ಹಲೋ, ಹೇಳ್ರಿ. ಬೇಜಾರ್ರಿ? ಮನೇಲಿದ್ದೀನಿ. ಬಿಸಿ ಬರ್ತಾ ಇತ್ತು ಫೋನು. ಇವಾಗ್ಲೇ ನೀವು ಮಾಡಿದ್ದು? ಅವ್ರು ಯಾರೋ ಫೋನ್ ಮಾಡಿದ್ರು. ಯಾರು? ಗಂಡನ ಬಾಯಲ್ಲಿ ಮಚ್ಚೆ ಇದೆಯಾ, ಅದಿದ್ಯಾ, ಇದಿದ್ಯಾ ಅಂತ. ಅಲ್ಲ ರೀ ಪವಿತ್ರ, ನಾನು ಮಚ್ಚೆ ಇದೆಯಾ ಅಂತ ಕೇಳಿದೆ, ಅದಿದ್ಯಾ ಇದಿದ್ಯಾ ಅಂತ ನಾನೇನ್ ಕೇಳಿದೆ? ನಿಮ್ಮ ಯಜಮಾನ್ರ ಬಾಯಲ್ಲಿ ಏನಾರು ಇರ್ಲಿ, ನನ್ಗೇನದು? ವಾ, ನೀವು ಚೆನ್ನಾಗಿ ಒಪ್ಪಿಸ್ತಾ ಇದ್ರಲ್ಲ ನಿಮ್ಮ ಯಜಮಾನ್ರ ಹತ್ರ. ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತು ಅಂತೀರಾ? ನಾನೇನ್ ಇಲ್ಲಿ ಹೋಯ್ತು ಅಂತಿಲ್ಲ, ಇರೋದನ್ನ ಹೇಳ್ತಾ ಇದ್ದಿದ್ದು. ಇರೋದೇ ಹೇಳಿದ್ರೆ ನಿಮ್ಮ ಯಜಮಾನ್ರ ಬಾಯಲ್ಲಿ ಅದಿದ್ಯಾ, ಮಚ್ಚೆ ಇದೆಯಾ, ಅದಿದ್ಯಾ, ಇದಿದ್ಯಾ? ಯಾರು ಮಾತಾಡ್ತಾರೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ರೀ. ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಏನ್ ಸರ್ ನಾವು ಅಂದ್ರೆ ಆರ್ ಜೆ ಸರ್ ನಾವು. ನಿಮ್ ಯಜಮಾನ್ರೆ ನಿಮ್ ನಂಬರ್ ಕಳ್ಸಿದ್ರು ನಿಮ್ಗೆ ಬಕ್ರಾ ಮಾಡಿ ಅಂತ, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಏನ್ ಇಷ್ಟೊಂದು ಎದ್ರುಕೊಂಡು ಭಯ ಭೀತ್ರ ಆಗ್ಬಿಡ್ತೀರಲ್ಲ ನೀವು? ನನ್ಗೆ ಇವ್ರ ನಂಬರ್ ಕೊಟ್ಟಿದ್ಯಾ, ಆಚೆ ಹೋಗಿರ್ತಾರೆ, ಅದ್ ನನ್ಗೆ ಏನ್ ಸರ್ ಗೊತ್ತು? ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಆಚೆ ಹೋಗಿರ್ತಾರೆ, ಏನ್ ಮಾಡ್ಕೊಂಡ್ರೆ ಎಷ್ಟೋ, ಮೊದ್ಲೇ ಎಡವಟ್ ಮನುಷ್ಯ, ಏನ್ ಮಾಡ್ಕೊಂಡ್ರೆ ಎಷ್ಟೋ ಅಂತ ಟೆನ್ಷನ್ ಇತ್ತು ಸರ್. ಏನು ಇಲ್ಲ ಪಾಪ, ಎಡವಟ್ಟು ಇಲ್ಲ. ಒಂದೊಂದ್ ಟೈಮ್ ಹಂಗ ಆಗತ್ತೆ ಕಣ್ರಿ. ಯಾರಿಗೂ ಅವ್ರವ್ರು ಕೆಟ್ಟದ್ ಮಾಡ್ಕೋಬೇಕು ಅಂತ ಏನಾದ್ರು ಅನ್ಸುತ್ತಾ? ಎಲ್ರಿಗೂ ಅವ್ರವ್ರು ಚೆನ್ನಾಗಿರ್ಬೇಕು. ಕೆಟ್ಟದ್ದು ಅಂತಲ್ಲ, ಅವ್ರ ಮೊದ್ಲೇ ಒಂಥರ ಯಾವ ತರ ಮನುಷ್ಯ ಅಂದ್ರೆ ಒಂಥರ ಸಿಡುಕ್ ಮನುಷ್ಯ. ಎಲ್ಲಿ ಏನ್ ಮಾಡ್ಕೊಂಡ್ಬಿಟ್ರಪ್ಪ, ಡ್ರೈವಿಂಗ್ ಅಲ್ಲಿ ಏನಾದ್ರು ಆಯ್ತಾ ಅಂತ ನಾನು ಎಲ್ಲೆಲ್ಲೋ ಸ್ಕೆಚ್ ಅದಕ್ಕೆ ನಿಮ್ ಹತ್ರ ಹಂಗ್ ಮಾತಾಡ್ದೆ ಸರ್. ಸಾರಿ ಸರ್. ನೋಡಿ, ಯಾವಾಗಲೂ ಸಿಡಿಕ್ತಾ ಇರ್ತಾರೆ, ಕೋಪ ಇರ್ತಾರೆ ಅಂತಂದ್ರೆ ಅದ್ರೊಳಗೆ ಅಷ್ಟೇ ಪ್ರೀತಿ ಇರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲ, ಪ್ರೀತಿ ಇರುತ್ತೆ ಸರ್, ಇಲ್ಲ ಅಂತಲ್ಲ. ನನ್ಗೆ ಟೆನ್ಷನ್, ಈ ಡ್ರೈವಿಂಗ್ ಅಲ್ಲಿ ಬರ್ತಿರ್ತಾರ, ಏನ್ ಮಾಡ್ಕೊಂಡ್ರ, ಇದ್ ಮಾಡ್ಕೊಂಡ್ರ, ಏನಾಯ್ತಪ್ಪ ಅಂತ ಒಂಥರ ಟೆನ್ಷನ್ ಆಯ್ತು ಸರ್. ಸರಿ, ನೀವು ಅದನ್ನ ಹಂಗ್ ಕೇಳ್ಬೇಕು. ನಿಮ್ ಯಜಮಾನ್ರಿಗೆ ಫೋನ್ ಮಾಡಿದಾಗ ಅವರು ನಿಮ್ ಬಾಯಲ್ಲಿ ಮಚ್ಚೆ ಇದೆಯಾ, ಅದಿದ್ಯಾ, ಇದಿದ್ಯಾ ಅಂತ ಕೇಳ್ತಾ ಇದ್ರು ಅಂದ್ರೆ ಮಾತಾಡೋ ಟೋನ್ ಹಂಗೆ ಅಲ್ವಾ ಸರ್? ಲೇಡೀಸ್ ಕರೆಕ್ಟ್. ಫೋನ್ ಮಾಡ್ಬಿಟ್ಟು ಅದಿದ್ಯಾ ಇದಿದ್ಯಾ ಅಂತ ಕೇಳ್ತಿದ್ರು ಅಂತ, ಅದನ್ನ ಹಂಗೆ ಅಲ್ವಾ ಸರ್ ಲೇಡೀಸ್ ಮಾತಾಡೋದು? ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪವಿತ್ರ ಅವರೇ, ಓಕೆ ಸರ್, ಟೇಕ್ ಕೇರ್ ಸರ್, ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸದ್ಯಕ್ಕೆ ಸೂಪರ್ ಆಗಿರೋ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮ ಕ್ಯಾಚ್ ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಕೇಳಿ ನೀವು ಮನಸ್ಫೂರ್ತಿ ನಕ್ಕಿದ್ರೆ ಶೇರ್ ಮಾಡಿ, ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.